ಕೊಟ್ಬಿಡ್ತೀವಿ, ನಾವು ಡ್ರೈ ಫ್ರೂಟ್ ಕೊಟ್ಬಿಡ್ತೀವಿ. ಹಿಂಗೆ ಅಲ್ಲಿ 2,000 ಬುಸ್ಲಂತೆ, ಅಲ್ಲಿ 300 ರೂಪಾಯಿ ಬುಸ್ಲಂತೆ, ಅಲ್ಲಿ ಹೋದ್ರು ಕ್ಯೂ ಕರೆಕ್ಟ್ ಇಲ್ವಂತೆ, ಅಲ್ಲೋರು ನೀರ್ ಇಲ್ವಂತೆ, ಅಲ್ಲೋದ್ರ ಶೌಚಾಲಯ ಇಲ್ವಂತೆ. ಏನ್ ವ್ಯವಸ್ಥೆ ಮಾಡಿದಾರೆಪ್ಪ ಸರ್ಕಾರದವ್ರೆ? ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನೆಗದ್ ಬಿದ್ದೋಗ ನಿಮ್ ಸರ್ಕಾರ. ಯಾವ ಸರ್ಕಾರ? ನಿಮ್ಮ ಅಪ್ಪನ ಮನೆದ ದೇವ್ರು, ಮಾದೇವಪ್ಪರದ ದೇವ್ರು, ಸಿದ್ದರಾಮಯ್ಯ ಅವ್ರದ ದೇವ್ರು, ಇಲ್ಲ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದದ ದೇವ್ರುಗಳನ್ನ ಯಾಕೆ ನಿರ್ಬಂಧ ಆಗ್ತೀರಿ? ನೀವ್ಯಾರು? ಮಿಸ್ಟರ್ ಮಾದೇವಪ್ಪರೇ, ನೀವ್ ಹೆಂಗ ಅದನ್ನ ತಡಂಗಿ ಮಾಡ್ತೀರಿ? ಅದ್ ಹೆಂಗ್ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರಿ ರೂಪ ಅವ್ರೆ? ನೀವು ಯಾವ ಮಗ ಎತ್ಕೊಂಡ್ ಕೊಟ್ಕೊಂಡಿ ನಡ್ಕೊಂಡ್ ಬಂದವ್ರಿಗೆಲ್ಲ ಯಾರು ಇಲ್ಲಿ ಆಸಾಡ್ದಲ್ಲೇ ಬರ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಗಿಮಿಕ್ಕು, ಜನಗಳನ್ನ ದಾರಿ ತಪ್ಪಿಸಿ ದುಡ್ಡು ಕಿತ್ಕೊಳ್ಳಂತ ಗಿಮಿಕ್ಕು. ಆಸಾಡ್ದಲ್ಲೇ ತಾಯಿ ಬಂದು ಆಶೀರ್ವಾದ ಮಾಡ್ತಾನೆ ಅಂತಿಲ್ಲ. ಮಾನವನೇ 2ನೇ ದೇವರು. ಮನೆ ಮಂತ್ರಾಲಯ ಮನಸ್ಸೇ ದೇವಲ್ಲ. ನಮ್ಮ ಹೃದಯ ಪರಿಶುದ್ಧವಾಗಿದ್ದಾರೆ, ಮನೇಲೆ ಕುತ್ಕೊಂಡು ಪೂಜೆ ಮಾಡುವುದು. ನಮ್ ಜನ ಇನ್ಯಾವತ್ ಕಲಿತಾರೋ ಗೊತ್ತಿಲ್ಲ ಸರ್. ಹಿಂಗೆ ಮಾಡಿ ಮಾದೇಶ್ವರ ದೇವಸ್ಥಾನದಲ್ಲಿ 110 ಕೋಟಿ ಅಗ್ರಣೆ ಆಗಿದೆ ಅಂತಿದೆ. ಅದ್ಯಾವತ್ತು ಒಂದ್ಸತಿ ನಾನು ಹೇಳ್ತೀನಿ, ಅದಕ್ಕೊಂದ್ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಸರ್. ಯಾವ ರೀತಿ ಏನಾದ್ರು ನಾನು ಸ್ಟೇಟ್ಮೆಂಟ್ ತಗೋತೀನಿ. ಅಲ್ಲೂ ಅಮಾವಾಸ್ಯ ಹುಣ್ಮ ಅಂತ ಹೇಳಿ ಅಲ್ಲೂ ಟೋಪಿ ಆಗ್ತಾ ಇದ್ದಾರೆ ಜನಕ್ಕ. ಮಾನ್ಯ DC ಅವರು ಮತ್ತೆ ರೂಪ್ ಅವ್ರ ಕಾರ್ಯದರ್ಶಿ ಇನ್ನೆಷ್ಟರ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಟ್ರು ಸರ್ ಅವರು? ಇವ್ರಿಗಿರೋದು 60 ವರ್ಷ ಸರ್ ಸರ್ವಿಸು ಸರ್ಕಾರಿ ನೌಕರಿಗ. ಇವ್ರು ಬಂದು 5 ವರ್ಷದಲ್ಲಿ ಬಂದು ಹಿಂದ ಮುಂದೆ ಹೊಂಟೋಗವ್ರು. 2 ವರ್ಷದಲ್ಲಿ ಹೋಯ್ತಾರೋ 3 ವರ್ಷದ ಗೊತ್ತಿಲ್ಲ. ಅವ್ರ ಮಾತು ಕೇಳ್ಕೊಂಡು ಇವತ್ತು ಸರ್ಕಾರಿ ನೌಕರಿಯಾಗಿರ್ತಕ್ಕಂಥ DC ಸರ್ಗಾಗಿರ್ಬೋದು, ಕಾರ್ಯದರ್ಶಿ ರೂಪ ಅವ್ರಿಗೂ ಅವಮಾನ ಆಯ್ತು. ಅದ್ ಹೆಂಗ್ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರಿ ರೂಪ ಅವ್ರೆ? ನೀವು ಯಾವ ಮಗ ಎತ್ಕೊಂಡ್ ಕೊಟ್ಕೊಂಡಿ ನಡ್ಕೊಂಡ್ ಬಂದವ್ರಿಗೆಲ್ಲ ಕಾಲ್ನಡಿಗೆ ಬಂದವ್ರಿಗೆಲ್ಲ ನಾವು ಬಾದ ಮೇಲೆ ಕೊಟ್ಬಿಡ್ತೀವಿ, ನಾವು ಡ್ರೈ ಫ್ರೂಟ್ ಕೊಟ್ಬಿಡ್ತೀವಿ. ಹಿಂಗ್ ಇವಾಗ ಏನ್ ಹೇಳ್ತೀರಿ? ಅಲ್ರಿ ಸ್ವಾಮಿ, ನಾವು ಬೆಟ್ಟ ಹತ್ಬೇಕಾರ ಹೋದ ವರ್ಷ ತಿಂದೇನೆ ಸರ್ಕಾರ ಇದ್ದಾಗ ನಮ್ಗೆ ಅಲ್ಲಿ ಯಾವ್ದು ನಿರ್ಬಂಧ ಹಾಕಿಲ್ಲ ಸರ್. ಇವತ್ತು ಬೆಟ್ಟ ಹತ್ತಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. ಯಾರು? ಅಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು. ಹತ್ತಂಗಿಲ್ಲ ಅಂತ ಕೆಲವರು ಕಾಡಲ್ಲಿ ಹೋಗಿದ್ದಾರೆ. ಅಲ್ಲಿ ಅಕಸ್ಮಾತ್ ಏನಾದ್ರು ಹುಲಿ ಇನ್ನೇನಾದ್ರು ಒಂದು ತಿಂತು ಅಂದ್ರೆ ಜನಗಳನ್ನ ಯಾರ ಮೇಲೆ ಕೆಟ್ಟ ಹೆಸರು ಬರ್ತದೆ? ನಿನ್ನ ಸರ್ಕಾರಕ್ಕೆ ತಾನೇ ಕೆಟ್ಟ ಹೆಸರು ಬರ್ತದೆ. ಅದ್ಯಾಕೆ ನೀವು ಬೆಟ್ಟ ಹತ್ತಕ್ಬಿಟ್ಟಿಲ್ಲ? ನಿಮ್ಮ ಅಪ್ಪನ ಮನೆದ ದೇವ್ರು, ಮಾದೇವಪ್ಪರದ ದೇವ್ರು, ಸಿದ್ದರಾಮಯ್ಯ ಅವ್ರದ ದೇವ್ರು, ಇಲ್ಲ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದದ ದೇವ್ರುಗಳನ್ನ ಯಾಕೆ ನಿರ್ಬಂಧ ಆಗ್ತೀರಿ? ನೀವ್ಯಾರು? ಮಿಸ್ಟರ್ ಮಾದೇವಪ್ಪರೇ, ನೀವ್ ಹೆಂಗ ಅದನ್ನ ತಡಂಗಿ ಮಾಡ್ತೀರಿ? ಯಾಕೆ ಪೊಲೀಸ್ ಆಫೀಸರ್ಗಳ ಮೆಟ್ಲತ್ ಬೇಡ ಅಂತ ನಿರ್ಬಂಧ ಮಾಡ್ತೀರಿ? ನೀವ್ಯಾರ್ರಿ ಹೇಳಕ್ಕೆ? ಅದು ದೇವ್ರು ಸಾರ್ವಜನಿಕರ ಸತ್ತು ಚಾಮುಂಡೇಶ್ವರಿ. ನೀವ್ ಹೆಂಗ್ ಹೇಳ್ತೀರಿ? ನಿರ್ಬಂಧ ಯಾಕೆ ಹಾಕ್ತೀರಿ? ನಿರ್ಬಂಧ ಯಾಕೆ ಹಾಕ್ತೀರಿ? ನೀವು ಯಾಕೆ ಹಾಕ್ತೀರಿ ಸ್ವಾಮಿ? ನೀವ್ಯಾರ ಅದಕ್ಕ? ನಿಮ್ದೆಷ್ಟಿತ್ತು ಅಷ್ಟೇ ಮಾಡ್ಬೇಕು. ಬಸ್ ಬಿಟ್ಟಿದ್ದೀರಾ, ಫ್ರೀ ಬಿಟ್ಟಿದ್ದೀರಾ, ಬಿಡಿ. ಅಲ್ಲಿ 2,000 ಬುಸ್ಲಂತೆ, ಅಲ್ಲಿ 300 ರೂಪಾಯಿ ಬುಸ್ಲಂತೆ, ಅಲ್ಲಿ ಹೋದ್ರು ಕ್ಯೂ ಕರೆಕ್ಟ್ ಇಲ್ವಂತೆ, ಅಲ್ಲೋರು ನೀರ್ ಇಲ್ವಂತೆ, ಅಲ್ಲೋದ್ರ ಶೌಚಾಲಯ ಇಲ್ವಂತೆ. ಏನ್ ವ್ಯವಸ್ಥೆ ಮಾಡಿದಾರೆಪ್ಪ ಸರ್ಕಾರದವ್ರೆ? ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನೆಗದ್ ಬಿದ್ದೋಗ ನಿಮ್ ಸರ್ಕಾರ. ಯಾವ ಸರ್ಕಾರ? ದಿ ಸರ್ಕಾರ? ನೋ ಗ್ಯಾರಂಟಿ ಇಲ್ಲದ ಸರ್ಕಾರ, ಸುಳ್ಳಿನ ಸರ್ಕಾರ, ಮೋಸದ ಸರ್ಕಾರ, ಮತ್ತೆ ಮಕ್ಬಲ್ ಟೋಪ್ಯಾಕ ಸರ್ಕಾರ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸರ್ಕಾರ, ಈ ಒಂದು ಸರ್ಕಾರ ಸರಿ ಇಲ್ಲ ಸರ್. ಈ ಸರ್ಕಾರ ಬೇಗ ಹೊಂಟೋಗ್ಬಿಡ್ಬೇಕು. ಜನಗಳಿಗೆ ಒಳ್ಳೆ ರೀತಿ ಬರುವಂತ ಸರ್ಕಾರ ಬರಲಿ.